ते नरे असुर्यानामते लोका अन्धेन तमसावृता तांस्ते प्रेत्याभिगच्छन्ति ये केचात्महनो जनाः अनेकदेकं मनसो जवीयो नैनद्देवा आप्नुवन् पूर्वमर्षत् तद्धावतोऽन्यानत्येति तिष्ठत् तस्मिन्नपो मातरिश्वा दधाति तदेजति तन्नेजति तद्दूरे तद्वन्तिके तदन्तरस्य सर्वस्य तदु सर्वस्यास्य बाह्यतः यस्तु सर्वाणि भूतानि आत्मन्येवानुपश्यति सर्वभूतेषु चात्मानं ततो न विजिगुप्सते यस्मिन् सर्वाणि भूतानि आत्मैवाभूद्विजानतः तत्र को मोहकः शोकः एकत्वमनुपश्यत सपर्यगाच्छुक्रमकायमव्रणमस्नाविरं शुद्धमपापविद्धं कविर्मनीषी परिभूस्वयंभूः याता तत्यतोऽर्थान् व्यदधात् शाश्वतेभ्यः समाभ्य अन्धन्तमप्रविशन्ति ये विद्यामुपासते ततो भूय इव ते तमो यवु विद्यायाङ्ग्रताः अन्यदेवाहुर्विद्यया अन्यदाहुरविद्यया इति शुश्रुमधीराणामेनस्तद्विचचक्षिरे विद्यांच विद्यांच यस्तद्वेदो भयं सह अविद्यया मृत्युं तीर्त्वा विद्ययामृतमश्नुते अन्धन्तमः प्रविशन्ति ये सम्भूतिमुपासते ततो भूयति तमो यमु सम्भूत्याङ्ग्रताः अन्यदेवाहुः सम्भवादन्यदाहुरसम्भवात् शुश्रुमधीराणामेनस्तद्व्याचचक्षिरे सम्भूतिं च विनाशं च यस्तद्वेदो भयं सह विनाशेन मृत्युं तीर्त्वा सम्भूत्यामृतमश्नुते हिरण्मयेन पात्रेण सत्यस्यापि हितं मुखं तत्त्वं पूषन्नपावृणु सत्यधर्माय दृष्टये पूषन्ये कर्षेयमसूर्य प्राजापत्यव्यूहरश्मीन् समूहते जो यत्ते रूपं कल्याणतमं तत्ते पश्यामि तेजः समूह ते रूपं कल्याणतमं पश्यामि ನಿನ್ನ ಸ್ವರೂಪ ಜ್ಞಾನವನ್ನ ವಿಸ್ತಾರವಾಗಿ ತಿಳಿಸು ನನ್ನ ಅಂತರಂಗದ ತಿಳಿವನ್ನ ಕತ್ತಲೆಯಿಂದ ಪಾರು ಮಾಡಿಬಿಟ್ಟು ನಿನ್ನ ಕಲ್ಯಾಣತಮವಾದ ರೂಪವನ್ನ ನಾನು ನೋಡುವ ಬಯಕೆಯಲ್ಲಿದ್ದೇನೆ ಅಂತ ಹೀಗೆ ಪ್ರಾರ್ಥನೆ ಮಾಡಿದ. ಸೂರ್ಯ ಅನ್ನುವ ಶಬ್ದಕ್ಕೆ ಸೂರ್ಯಗಮ್ಯತ್ವಾತ್ ಪ್ರಾಜಾಪತ್ಯ ಪ್ರಜಾಪತೇ ವಿಶೇಷೇಣೈವ ಗಮ್ಯತ್ವಾತ್ ಪ್ರಜಾಪತಿಗೆ ವಿಶೇಷವಾಗಿ ಗಮ್ಯ ರೂಪನಾದ್ರಿಂದಾಗಿ ಭಗವಂತನಿಗೆ ಹೆಸರು ಪ್ರಾಜಾಪತ್ಯ. ಪ್ರಜಾಪತಿಗೆ ವಿಶೇಷವಾದ ಸ್ಥಾನದಿಂದ ತನ್ನಲ್ಲಿ ಅಂತರಂಗದ ದಾರಿಯಲ್ಲಿ ತೋರಿಸಿದವ. ಮುಂದೆ ನಾವು ನೋಡುವ ಮಂತ್ರ 17ನೇದ್ದು. ಓಂ ಯೋಸಾವಸೋ ಪುರುಷಸ್ಸೋಹಮಸ್ಮಿ ವಾಯುರನಿಲಮೃತಮಥೇತಂ ಭಸ್ಮಾಂತಂ ಶರೀರಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ತುಂಬಾ ಅದ್ಭುತವಾದ ಮಂತ್ರ. ಯೋಸಾವಸೋ ಪುರುಷಃ ಸೋ ಅಹಮಸ್ಮಿ. ಅಸೌ ಅಂದ್ರೆ ಅಸು ಅಂದ್ರೆ ಪ್ರಾಣ, ಅಸೌ ಅಂದ್ರೆ ಪ್ರಾಣನಲ್ಲಿ. ಯಾವ ಪರಮಾತ್ಮನ ಸ್ವರೂಪ ಪ್ರಾಣನಲ್ಲಿ ನೆಲೆಸಿದೆಯೋ ಅದು ಸರ್ವ ಜೀವನಲ್ಲೂ ಕೂಡ ಬಿಡದೆ ಇದೆ. ಎಲ್ಲರಲ್ಲೂ ಇರುವಂತಹ ಭಗವಂತ ಅಹಂ, ಸಹ ಅಹಂ. ಅವನ ಹೆಸರು ಅಸ್ಮಿ, ಅವನ ಹೆಸರು ಅಹಂ, ಅವನ ಹೆಸರು ಅಸೌ. ಅವನು ಪ್ರಾಣನಲ್ಲಿರುವವ, ಅವನು ಎಲ್ಲ ಪುರದಲ್ಲಿ ನೆಲೆಸಿದವ, ಅವನು ಅಹೇಯ, ಯಾರಿಂದಲೂ ತೊರೆಯಲಾರದವ, ಅವನು ಅಸ್ಮಿ, ಅವನು ಪ್ರಮಾಣ ಸಿದ್ಧ. ವೇದಗಳ ಮಾತುಗಳಿಂದ ನಿರಂತರವಾಗಿ ಮಿತ, ಅಸನಾತ ಮಿನುತೆ, ಮೀಯತೆ, ಸದಾ ವಿದ್ಯಮಾನವಾದ ಪರಮ ಪ್ರಮಾಣನೆನಿಸಿದ ವೇದಗಳಿಂದ ಇದ್ದಾನೆ ಅಂತ ತಿಳಿಯಲ್ಪಟ್ಟವ. ಹಾಗಾಗಿ ಅವನಿಗೆ ಅಸ್ಮಿ ಅಂತ ಹೆಸರು. ಸಹ ಅಂತ ಭಗವಂತನ ಮತ್ತೊಂದು ಹೆಸರು ಸಾರತ್ವಾತ್ ಸಹ ಇತ್ಯಾಹುಹು. ಅವನು ಎಲ್ಲದರ ಸಾರ ರೂಪನಾದ್ರಿಂದಾಗಿ ಎಚ್ಚ ಜ್ಞಾನ ಸ್ವರೂಪತ್ತಾತು. ಅವನು ಜ್ಞಾನ ಸ್ವರೂಪ, ಪ್ರಾಣಾಂತರ್ಯಾಮಿ ರೂಪ. ಅವನು ಇನ್ನು ಒಂದು ಮುಖದಿಂದ ಇದನ್ನು ಯೋಚನೆ ಮಾಡಿದರೆ ಆಕಾಶದಲ್ಲಿ ಕಾಣುವಂತಹ ಸೂರ್ಯನಲ್ಲಿ ಯಾವ ಭಗವಂತನ ಸ್ವರೂಪ ಇದೆಯೋ ಅದೇ ಸ್ವರೂಪ ಈ ಅಹಂ ಅಹೇಯನಾಗಿರುವಂತಹ ಭಗವದ್ ರೂಪದಲ್ಲೂ ಇದೆ. ಆದ್ರಿಂದಾಗಿ ಅವನನ್ನ ಸರ್ವ ಗತನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾನೆ. ಇದು ಒಂದು ವಿಶೇಷವಾದ ಉಪಾಸನೆ. ಸೂರ್ಯನಲ್ಲಿರುವಂತಹ ಭಗವಂತನೇ ನಮ್ಮಲ್ಲೂ ಇದ್ದಾನೆ. ಪ್ರಧಾನವಾದ ಪ್ರತೀಕ ಅದು ಸೂರ್ಯ ಅನ್ನೋದು. ಅಲ್ಲಿ
ಏಷೋಗ್ನಿಸ್ತಪತೆ ಏಷವಾಯು, ಇವನು ಆಕಾಶದಲ್ಲಿ ನಿಂತು ತಪತಿ, ಆಕಾಶದ ಬೆಂಕಿ. ಹಾಗೆ ಅನಲ ನೆಲದ ಬೆಂಕಿ. ವೈಶ್ವಾನರ ಜೀವ ದೇಹದ ಒಳಗಿನ ಬೆಂಕಿ, ಜೀವದ ಒಳಗೆ ಪ್ರಾಣಾಗ್ನಿ. ಅಂದ್ರೆ ಈ ರೀತಿ ಒಂದೊಂದು ಕಡೆ ಅಲ್ಲಲ್ಲಿಯ ಕಾರ್ಯಭಾರ ನಡೆಸಲಿಕ್ಕೆ ಪ್ರಚೋದಕವಾದ ಬಿಸಿ ಬೇಕು. ಆ ಬಿಸಿ ಒಂದು ಪ್ರಧಾನವಾದದ್ದು ಸೂರ್ಯನಿಂದ ಲೋಕ ಪಡೀತಾ ಇರುವಂತಹ ಸೌರಶಕ್ತಿಯ ಮೂಲ. ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ. ಈ ಶರೀರ ಕೊನೆಗೆ ನಾಶವಾಗುವುದು. ಆದ್ರೆ ಭಗವಂತ ಅಮೃತ, ಅವನಿಗೆ ಈ ಶರೀರ ಅನ್ನೋದು ನಿಲಯವೇ ಅಲ್ಲ. ನಮ್ಗೋಸ್ಕರ ಅವನು ನಿಂತಿದ್ದಾನೆ ಹೊರತು ಈ ಶರೀರ ಹೋಯ್ತು ಅಂದ ತಕ್ಷಣ ಅವನ ಮನೆಯೇ ಹೋಯ್ತು ಅನ್ನುವ ಸಮಸ್ಯೆ ಅವನಿಗಿಲ್ಲ. ಅವನು ಅನಿಲ, ಅವನಿಗೆ ಯಾವುದೇ ನಿಲಯ ಇಲ್ಲ. ಅವನು ವಾಯು, ಎಲ್ಲವನ್ನ ಬಂಧಿಸಿಟ್ಟವನು. ಅವನು ಅನಿಲ, ಅವನಿಗೆ ಮನೆ ಇಲ್ಲ. ಅವನು ಅಮೃತ, ಅವನಿಗೆ ಸಾವಿಲ್ಲ. ಏನು ಈ ಇದಂ ಭಸ್ಮಾಂತಂ ಶರೀರಂ, ಈ ಶರೀರ ಮಾತ್ರ ಭಸ್ಮವಾಗಿ ಹೋಗುತ್ತೆ ಹೊರತು ಅವನಿಗೇನು ಆಗಲ್ಲ. ಇದ್ರಲ್ಲಿ ಅವನು ಆಶ್ರಯ ಪಡೆದಿದ್ದಾನೆ ಅಂತ ನಾವು ಭಾವಿಸಿದ್ರೆ ಅವನು ಆಶ್ರಯ ಪಡೆದು ಮರಣಕ್ಕೊಳಗಾಗುವನಲ್ಲ. ಅವನು ಅಮೃತ. ಅವನು ಇಲ್ಲಿ ಇರುವುದರಿಂದ ಜೀವಕ್ಕೆ ಅಮೃತತ್ವ ಬಂದೀತು ಹೊರತು ಜೀವಕ್ಕೂ ಕೂಡ ಶರೀರದಂತೆ ನಾಶ ಆಗುವ ಪ್ರಸಂಗ ಇಲ್ಲ. ಅವನಲ್ಲಿ ನಾವು ಸರಿಯಾಗಿ ಶ್ರದ್ಧೆ ಇಟ್ರೆ. ಅಂದ್ರೆ ಬರೀ ನಾಶ ಆಗದೆ ಇರುವುದೇ ಒಂದು ದೊಡ್ಡ ಸಾಧನೆ ಅಲ್ಲವಲ್ಲ. ಸುಖವಾಗಿ ಬಾಳುವುದು ಅನ್ನುವುದು ಒಂದು ದೊಡ್ಡ ಸಾಧನೆ. ಹಾಗಾಗಿ ಸುಖವಾಗಿ ಬಾಳುವುದಕ್ಕೆ ಬೇಕಿರುವಂತಹ ಸೌಖ್ಯವನ್ನ, ನೆಮ್ಮದಿಯನ್ನ ಭಗವಂತ ಕಲ್ಪಿಸೋನಿದ್ದಾನೆ ಅನ್ನುವುದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದರು. ಮರಣರಹಿತನಾದ ಭಗವಂತ ಯಾರಲ್ಲೂ ಆಶ್ರಯ ಪಡೆಯದೆ ಇಡೀ ಜಗತ್ತನ್ನ ನಡೆಸ್ತಾ ಇದ್ದಾನೆ. ಇನ್ನೊಂದರ್ಥದಲ್ಲಿ ವಾಯುರನಿಲಂ ಅಮೃತಮಥೇಧಂ ಭಸ್ಮಾಂತಂ ಶರೀರಂ. ವಾಯುವಿಗೆ ಅನಿಲ ಅಂತ ಹೆಸರು, ಅಮೃತ ಅಂತ ಹೆಸರು. ಆದ್ರೆ ಅವನ ಶರೀರಕ್ಕೂ ಭಸ್ಮ ಆಗುವಂತಹ ಅನಿವಾರ್ಯತೆ ಇದೆ. ಅವನು ಕೂಡ ಪ್ರಾಕೃತವಾದ ಒಂದು, ಆದ್ರೆ ಆ ಪ್ರಾಕೃತ ಶರೀರ ಅವನಿಗೆ ಯಾವುದೇ ರೀತಿಯ ಬಾಧಕ ಅಲ್ಲ. ಅದರ ಲೋಕದ ನಿಯಮದಂತೆ ಪ್ರಾಕೃತವಾದ ರೂಪ ಒಂದು ಸಣ್ಣ ಮಟ್ಟಕ್ಕೆ ಅವನಿಗಿರುತ್ತೆ. ನಮ್ಮ ಹಾಗೆ ಆ ಶರೀರದ ಯಾವುದೇ ಅನರ್ಥಗಳು, ಬೇಸರ, ಅಯೋಗ್ಯತೆಯ ತಪ್ಪು ಕಾರ್ಯಭಾರಗಳು ಇದ್ಯಾವುದೂ ನಡೆಯಲ್ಲ. ಅವನಿಗೆ ಮಾತ್ರ ಆ ಶರೀರ ಇದ್ದೂ ಕೂಡ ಇಲ್ಲದಂತೆ ಇರುವಂತಹ ಒಂದು ಜಾಣತನ ಇರುವುದರಿಂದ ಅವನಿಗದು ಶರೀರ ಹೋಗುವ ತನಕ ಮಾತ್ರ ಮೋಕ್ಷ ಇಲ್ಲ ಅನ್ನೋದಕ್ಕೋಸ್ಕರ ಅದು ಆ ಶರೀರ ಅವನನ್ನ ಅಡ್ಡಗಟ್ಟಿದೆ. ಬಿಟ್ರೆ ಮೋಕ್ಷ ಇಲ್ಲ ಅಂದ್ರೆ ಈ ಶರೀರ ಇರುವ ತನಕ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಆದ್ರೆ ಮೋಕ್ಷದ ಬಗ್ಗೆ ತಿಳುವಳಿಕೆ ಇದೆ. ಅದನ್ನ ನಮಗೆ ತಿಳಿಸಿಕೊಟ್ಟವರು ಅವರೇ, ವೇದದ ಮೂಲಕ ನಮಗೆ ಪರಿಚಯಿಸಿದವರು ಪ್ರಾಣನೇ. ಹಾಗಾಗಿ ಅಂತಹ ಪ್ರಾಣ, ಅವನು ವಾಯು, ಅವನು ಅಮೃತ, ಅವನು ಅನಿಲ. ಮತ್ತೆ ದೇವರನ್ನ ಪ್ರಾರ್ಥಿಸುತ್ತೆ ಆ ಮಂತ್ರ. ತುಂಬಾ ಸುಂದರವಾದ ಪ್ರಾರ್ಥನೆ. ಓಂ ಕೃತೋಸ್ಮರ ಕೃತಂ ಸ್ಮರ ಕೃತೋಸ್ಮರ ಕೃತಂ ಸ್ಮರ. ತುಂಬಾ ಸುಂದರವಾದ ಭಾವನೆಯಿಂದ ಕೂಡಿದ ಮಂತ್ರ. ಓ ಭಗವಂತನೇ, ನೀನು ಓತತ್ವವಾಚಿ, ಸಕಲ ಗುಣಗಳಿಂದ ತುಂಬಿದವ. ಓ ಜ್ಞಾನ ರೂಪನಾದ ಪರಮಾತ್ಮನೇ, ಕ್ರತೋ ಸ್ಮರ, ನನ್ನನ್ನು ನೆನೆ. ಕೃತಂ ಸ್ಮರ, ನನ್ನನ್ನು ನೆನೆಯುವುದು ಅಂದ್ರೆ ನಾನು ಮಾಡಿದ ಕಾರ್ಯಭಾರಗಳನ್ನ ನೆನೆ. ಅಲ್ಲ ದೇವರಿಗೆ ಮರ್ತೋಯ್ತು ಅಂದ್ರೆ ಅವನಿಗೆ ಮರ್ತೋಗುದಲ್ಲ, ನಮ್ಗೆ ನೆನಪಿಸಿದ್ವಿ ಅನ್ನುವ ಸಮಾಧಾನಕ್ಕೋಸ್ಕರ ಅವನಿಗೆ ನೆನಪಿಸ್ಕೋ ಅಂತ ಹೇಳುದು. ಅವನ್ ಮರೆಯೋನೇ ಅಲ್ಲ. ಮತ್ತೊಮ್ಮೆ ಹಾಗೆ ಕೃತೋಸ್ಮರ ಕೃತಂ ಸ್ಮರ. ಸಕಲ ಗುಣ ಪರಿಪೂರ್ಣನಾದ ಜ್ಞಾನ ಸ್ವರೂಪನಾದ ಪರಮಾತ್ಮನು ಜಗತ್ತಿನ ಎಲ್ಲ ಸೌಖ್ಯಗಳನ್ನು ಕೂಡ ಒದಗಿಸುವವನು. ಹಾಗಾಗಿ ಅನೇಕ ಕಾರ್ಯಭಾರಗಳನ್ನು ನಡೆಸಿರುವಂತಹ ಭಗವಂತನನ್ನ ಕ್ರತೋ ಅಂತ ಸ್ಮರಣೆ ಮಾಡ್ತಾನೆ. ಕ್ರತೋ ಅಂದ್ರೆ ಜ್ಞಾನ ಸ್ವರೂಪ, ಯಜ್ಞ ಪ್ರತಿಪಾದ್ಯ,
ಓ ಯಜ್ಞ ಪ್ರತಿಪಾದ್ಯನಾದ ಸಕಲ ಕರ್ಮಗಳಿಗೆ ನಿಯಾಮಕನಾದ ಭಗವಂತನೇ, ನೀನೇ ನನ್ನಲ್ಲಿ ನಿಂತು ಮಾಡಿದ ಕೆಲಸಗಳನ್ನ ನೆನೆ. ನೀನೇ ಮಾಡಿಸಿದ್ದನ್ನು ನಮಗೆ ನೀನು ನೆನೆಯುತ್ತಾ ಇದ್ದೀ ಅಂತ ಅರ್ಥ ಮಾಡಿಸು ಸಾಕು. ನೀನ್ ನೆನೀತಿ, ನೀನ್ ನೆನೆಯುವುದು ನಮ್ಗೆ ಗೊತ್ತಾಗ್ಬೇಕಲ್ಲ, ಆಗ ಸಮಾಧಾನ ಆಗತ್ತೆ. ನೀನು ನೆನೆದದ್ದು ನಮಗೆ ಗೊತ್ತಾಗದೆ ಹೋದ್ರೆ ನಾವು ಏನ್ ಮಾಡಿದ್ದು ಮುಟ್ಟಿತೋ ಇಲ್ವೋ ಏನು ಗೊತ್ತಾಗ್ತಾ ಇಲ್ಲ ಅಂತ ನಮಗೆ ಒಂಥರ ಹಿಂಸೆ ಆಗ್ಲಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಅವನನ್ನ ನೆನೆ ಅಂತ ಕೇಳುವುದರ ಉದ್ದೇಶ ಏನು ಅಂದ್ರೆ, ನಮಗೆ ಅವನು ನೆನೆದದ್ದು ಗೊತ್ತಾಗುವ ಹಾಗಾದಾಗ ಒಂದು ಸಫಲತೆ ಫೀಲ್ ಆಗುತ್ತೆ, ಸಮಾಧಾನ ಫೀಲ್ ಆಗುತ್ತೆ. ಆದ್ರಿಂದಾಗಿ ಕ್ರತೋ ಸ್ಮರ ಕೃತಂ ಸ್ಮರ, ಕ್ರತೋ ಸ್ಮರ ಕೃತಂ ಸ್ಮರ ಮತ್ತೆ ಮತ್ತೆ ಎರಡೆರಡು ಬಾರಿ ಹೇಳಿದ್ರ ಉದ್ದೇಶ ಏನು ಅಂದ್ರೆ, ನನ್ನ ಸಕಲ ಧ್ಯಾನಾದಿ ಕರ್ಮಗಳನ್ನ ನೀನು ನಿನ್ನ ಕಡೆಗೆ ಸೆಳೆ, ಅಂದ್ರೆ ಅನುಗ್ರಹೋನ್ಮುಖನಾಗಿ ನನಗೆ ನಿನ್ನತ್ತ ಬರುವುದಕ್ಕೆ ಬೇಕಿರುವ ಧೈರ್ಯವನ್ನ ತುಂಬು, ಸಾಹಸವನ್ನ ತುಂಬು, ಸಮರ್ಥ ಭಾವವನ್ನ ಹೊಂದಿಸು ಅಂತ ದೇವರ ಹತ್ರ ಕೇಳ್ತಾ ಇದ್ದಾನೆ. ಆಚಾರ್ಯರ ಭಾಷ್ಯ ಈ ಮಾತುಗಳಿಗೆ, ಅಹಂ ಚಾಸ ವಹೇಯತಃ, ಭಗವಂತನಿಗೆ ಅಹಂ ಅಂತ ಯಾಕೆ ಹೆಸರು ಅಂದ್ರೆ ಅಹೇಯತ್ವಾದಹಂ ನಾಮ ಅಂತ ಬೇರೆ ಕಡೆನೂ ಬಂದಿದೆ. ಅಸ್ಮಿ ನಿತ್ಯಾಸ್ಥಿತಾಮಾನಾತ್ ಸರ್ವಜೀವೇಷು ಸಂಸ್ಥಿತಃ. ಅಲ್ಲೇ ಇದೆ. ನಾನು ಹೇಳಿದ ಶಬ್ದ ಮೇಲಿನಿಂದ ಬ್ರಹ್ಮಾಂಡೇ ಅಂತಿದೆಯಲ್ಲ, ಅಸ್ಮಿ ನಿತ್ಯಾಸ್ತಿಮಾನಾತ್ ಸರ್ವಜೀವೇಷು ಸಂಸ್ಥಿತಃ. ಇಲ್ಲೇ ಎರಡನೇ ಲೈನಲ್ಲಿ ಸರ್ವಜೀವೇಷು ಸಂಸ್ಥಿತಃ ಸ್ವಯಂತು ಸರ್ವಜೀವೇಭ್ಯ ವ್ಯತಿರಿಕ್ತ ಪರೋಹರಿ. ಸ್ವಯಂ ಮೂರನೇ ಲೈನು, ತಾನು ಸರ್ವಜೀವೇಭ್ಯ ವ್ಯತಿರಿಕ್ತ, ಯಾಕೆಂದ್ರೆ ಪರಹ. ಈ ಭಗವಂತ ಎಲ್ಲರಿಗಿಂತ ನಮ್ಗೆ ಯಾಕೋ ಇಷ್ಟ ಆಗಲ್ಲ. ಏನು ಅಂದ್ರೆ, ದೇವ್ರು ನಮ್ಗಿಂತ ದೊಡ್ಡವನು ಅಂದ್ರೆ ಹೇಗೆ, ನಾವೇ ದೇವರಾಗ್ಬೇಕಿತ್ತು ಅಂತ ನಮಗೆ ಅನ್ನಿಸ್ಬೋದು. ನಮ್ಗೆ ಆತರ ಇದ್ದಿದ್ರೆ ಚೆನ್ನಾಗಿತ್ತು, ನೀವ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಂದುಕೊಂಡ್ರೆ ಅದಾಗಲ್ಲ. ಅದು ಇರುವುದು ಹೇಗೋ ಹಾಗೆ ಅದನ್ನ ನಾವು ತಿಳ್ಕೊಳ್ಳಿಕ್ ಹೋದ್ರೆ ಮಾತ್ರ ತತ್ವವಾದ. ನಮಗೆ ಬೇಕಿರುವುದನ್ನ ಕೊಡ್ಲಿಕ್ಕೆ ಹೊರಟದ್ದಲ್ಲ, ಇರುವುದನ್ನ ನಾವು ಬೇಕಿರುವುದನ್ನಾಗಿ ಮಾಡ್ಕೊಳ್ಳಿಕ್ಕೆ ಏನ್ ದಾರಿ ಇದೆ ಅನ್ನೋದನ್ನ ಅದು ಹೇಳುತ್ತೆ. ಹಾಗಾಗಿ ಅವನು ಪರಹ, ಸರ್ವಜೀವೇಭ್ಯ ವ್ಯತಿರಿಕ್ತ. ನಾವು ಅವನಾಗಬೇಕು, ಅದು ಏನು ಅಂದ್ರೆ ಅಲ್ಟಿಮೇಟ್ ಗೋಲ್ ಏನು ಅಂದ್ರೆ ನಾನು ಅವನಾಗುವುದು. ಅಂದ್ರೆ ಅದು ಈಗ ತುಂಬಾ ಲೋ ಲೆವೆಲ್ಲು, ನಾನು ಮತ್ತೆ ನೀನು ಅಂತ ಬೇರೆ ಬೇರೆ ಮಾತಾಡುವುದು ಲೋಕದಲ್ಲಿ ವ್ಯವಹಾರ ಇದೆ. ಅದ್ರ ಆಚೆಗೆ ಹೋದಾಗ ಅದು ಸತ್ಯ ಅಂತ ಅನ್ಸುತ್ತೆ. ಇದಕ್ಕೆ ವೇದಗಳು ಪ್ರಮಾಣ, ಬರೀ ವೇದಗಳು ಪ್ರಮಾಣ ಅಂತ 10 ಸಲ ಹೇಳ್ತಾರೆ. ಇಲ್ಲಿ ಈ ವೇದದಲ್ಲಿ ಏನ್ ಹೇಳಿದೆ ದೇವರ ಹತ್ರ ಕೇಳುವಾಗ, ನನ್ನಲ್ಲಿ ನೆಲೆಸಿದಂತಹ ಭಗವಂತನೇ, ಅಂದ್ರೆ ಸೂರ್ಯನಲ್ಲಿ ನೆಲೆಸಿದಂತಹ ಭಗವಂತನೇ ನನ್ನಲ್ಲೂ ನೆಲೆಸಿದ್ದಾನೆ. ಇಲ್ಲ ಅಂದ್ರೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ನನಗೆ ನಿನ್ನನ್ನ ನೋಡ್ಬೇಕು, ಯಾರನ್ನು ಯಾರು ನೋಡುದು? ಈ ಮಾತುಗಳಿಗೆಲ್ಲ ಬೆಲೆನೇ ಇಲ್ವಾ? ಇಷ್ಟು ಮಂತ್ರಗಳು ವ್ಯರ್ಥವು. ನಮ್ಗೆ ಯಾವುದೋ ಒಂದು 2 ಮಂತ್ರದ ಸಾಲಲ್ಲಿ ಕಂಡ ಅಭಿಪ್ರಾಯಕ್ಕೋಸ್ಕರ ಸಾವಿರಾರು ಲಕ್ಷಗಟ್ಟಲೆ ಮಾತುಗಳನ್ನ ಬೆಂಕಿಗೆ ಹಾಕಿದ ಹಾಗೆ ಅವರ ಸಾಹಸವನ್ನ, ಅವರ ತಪಸ್ಸನ್ನ, ಅವರ ತ್ಯಾಗವನ್ನ, ಅವರ ನಿಷ್ಠೆಯನ್ನ ನಾವು ಪ್ರಶ್ನಿಸುವಂತಷ್ಟು ದೊಡ್ಡವರಾಗ್ಲಿಕ್ಕೆ ನಾವು ಎಷ್ಟು ಕಾಲ ತಪಸ್ಸು ಮಾಡಿದ್ದೇವೆ, ಎಷ್ಟು ಕಾಲ ಇದರ ಬಗ್ಗೆ ಅನುಭವ ತಾಳಿದ್ದೇವೆ, ಎಷ್ಟು ಕಾಲ ಜಗತ್ತಿನ ಸತ್ಯತೆಯ ಬಗ್ಗೆ ಅಥವಾ ಅದರಲ್ಲಿರುವ ಆಳ ಅಗಲಗಳ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ. ಕೇವಲ ನಮಗೆ ಸೀಮಿತವಾದ ಅನುಭವವೋ ಆಸಕ್ತಿಯೋ ಅಥವಾ ಅಪೇಕ್ಷೆಯೋ ಅಥವಾ ನಮ್ಮ ಯಾವುದೋ ಈಗಾಗಲೇ ಬಡಿದ ಗುಂಗಿಗೋಸ್ಕರ ನಾವು ಇಂಗು ತಿಂದ ಮಂಗನಂತ ಆಗುವಂತಹ ದುಸ್ಥಿತಿ ಬಂದ್ರೆ ಅದಕ್ಕೆ ಹೊಣೆ ನಾವೇ. ಆದ್ರಿಂದ ನಮ್ಮ ದಡ್ಡತನವನ್ನ ಅದರ ಮೇಲೆ ಹೇರಿ
ಇಲ್ಲ ನಂಗೆ ಅದು ಇಷ್ಟ ಆಗ್ಲಿಲ್ಲ, ಸರ್ವಜೀವೇಭ್ಯ ವ್ಯತಿರಿಕ್ತ ಅನ್ನೋದು ಅಂತ ನಾವು ಜಗಳ ಆಡಿದ್ರೆ, ನೀವು ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಸತ್ಯ ಹೇಳ್ತೇನೆ, ನಿಮ್ ತಿಳ್ಕೊಳ್ಳಿಕ್ಕಾದ್ರೆ ತಿಳ್ಕೊಳ್ಳಿ. ಸತುಕ್ರತುಹು, ಅವನಿಗೆ ಕ್ರತು ಅಂತ ಹೆಸರು. ಜ್ಞಾನ ರೂಪತ್ವಾತ್, ಅವನು ಅಗ್ನಿ, ಅಂಗ ಪ್ರಣೇತೃತಃ. ಭಗವಂತನಿಗೆ ಕ್ರತು ಅಂತ ಯಾಕೆ ಹೆಸರು ಅಂದ್ರೆ ಜ್ಞಾನ ರೂಪ. ಎಲ್ಲ ಕೆಲಸಗಳ ಪರಿಣಾಮ ಯಾವ್ದು ಹೇಳಿ? ಅದು ಅರಿವಿನಲ್ಲಿ ಕೊನೆಯಾಗಬೇಕು. ಅದಾಗದೆ ಎಷ್ಟೇ ನಾವು ಹೋರಾಟ ಮಾಡಿಯೂ ಕೂಡ, ಎಷ್ಟೇ ಗುದ್ದಾಡಿಯೂ ಕೂಡ, ನಮ್ಮ ಉದ್ದೇಶ ಜ್ಞಾನ ಪಡೆಯುವಲ್ಲಿ, ಭಕ್ತಿ ಸಂಪಾದಿಸುವಲ್ಲಿ, ಹಿರಿಯ ಶಕ್ತಿಯನ್ನ ಗೌರವಿಸುವ ವಿಷಯದಲ್ಲಿ ನಾವು ದೂರವಾಗ್ತಾ ಇದ್ದೇವೆ. ಕೇವಲ ನಮ್ಮ ಅಜೆಂಡಾಗಳು ಅಥವಾ ನಮ್ಮ ಬೇಸರಗಳು ಅಥವಾ ನಮ್ಮ ಕೋಪಗಳು ಬರೀ ಮೆರೀತಾ ಇರ್ತಾವೆ ಅಂತಂದ್ರೆ ನಾವು ಸೋತದ್ದಷ್ಟೇ. ಮತ್ತೆ ಮತ್ತೆ ಸೋಲ್ತಾನೇ ಇರ್ತೇವೆ, ಕೊನೆವರೆಗೂ ಸೋಲೇ ನಮ್ಮ ಬಾಳಾಗ್ಬಿಡುತ್ತೆ. ಹಾಗಾಗಿ ಜ್ಞಾನ ಸ್ವರೂಪ ಅಂತ ಅವನನ್ನ ಶಬ್ದದಿಂದ ಕರೆದ ಉದ್ದೇಶ ಏನು ಅಂದ್ರೆ, ನನ್ನ ಎಲ್ಲ ಕರ್ಮಗಳು ಕೂಡ ನಿನಗಾಗಿ ಮಾಡಿದ ಚಟುವಟಿಕೆ, ನೀನು ನನ್ನಲ್ಲಿ ನಿಂತು ಮಾಡಿಸಿದ ಚಟುವಟಿಕೆಗಳೆಲ್ಲ ಅದು ಕ್ರತೋ ಅಂತ ಸ್ಮರಿಸಿ, ಜ್ಞಾನ ಸ್ವರೂಪನೇ, ನಿನ್ನನ್ನು ನಾನು ಜ್ಞಾನ ಸ್ವರೂಪ ಅಂತ ಚಿಂತಿಸುವ ಉದ್ದೇಶ, ನಿನ್ನಿಂದ ಜ್ಞಾನವನ್ನ ಪಡೆಯುವುದೇ ನನ್ನ ಉದ್ದೇಶ. ಅದರಿಂದಾಗಿ ಕ್ರತೋ ಸ್ಮರ ಕೃತಂ ಸ್ಮರ. ಇದು ಈಗದ್ದಲ್ಲ, ಈ ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಅನೇಕ ಪ್ರಾರಬ್ಧ ಕರ್ಮಗಳ ಪಟ್ಟಿ ಇದೆ, ರಾಶಿ ಇದೆ. ಅದೆಲ್ಲವನ್ನು ಕೂಡ ಮತ್ತೆ ನಾನು ನಿನಗೆ ಅರ್ಪಿಸ್ತಾ ಇದ್ದೇನೆ. ಅದನ್ನು ನಿನಗೆ ಸ್ಮರಣೆ ಮಾಡುವುದಕ್ಕೆ, ನೆನಪು ಮಾಡಿಕೊಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಕ್ರತೋಸ್ಮರ ಕೃತಂ ಸ್ಮರ. ಮತ್ತೆ ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಅಂತ ಮಂತ್ರ ಇದೆ. ಆ ಮಂತ್ರದ ಮೂಲಕ ಭಗವಂತನನ್ನ ಪ್ರಾರ್ಥಿಸುವಂಥದ್ದು ತುಂಬಾ ಸುಂದರವಾದ ಮಂತ್ರ. ಅಗ್ನಿ ಅಂತ ದೇವರನ್ನ ಕರ್ದ ಅಲ್ಲಿ. ಅಯ್ಯ, ನಮ್ಗೆ ಗೊತ್ತಿರೋದು ಅಗ್ನಿ ಅಂತಂದ್ರೆ ಬೆಂಕಿ, ನಾವು ಕಡ್ಡಿಗೀರಿದಾಗ ಬಂದ ಬೆಂಕಿ. ಅದನ್ನೇ ಹೇಳಲಿಕ್ಕೆ ಮಂತ್ರ ಯಾಕೆ ಹೊರಟಿತ್ತು? ಅದೇ ನಯ, ನಮ್ಮನ್ನು ಕೊಂಡೊಯ್ಯು. ಅದಕ್ಕೆ ಕೈ ಹಿಡಿದು ನಾವು ನಡ್ಕೊಂಡು ಹೋದ್ರೆ ಕೈ ಸುಟ್ಟು ಹೋಗುತ್ತೆ, ಮತ್ತೆ ನಡಿಲಿಕ್ಕೂ ಆಗಲ್ಲ. ಅದು ಇದ್ದಲ್ಲಿ ನಾವು ಕೈ ಇಟ್ಟಿರ್ಬೇಕಷ್ಟೇ, ಅದರಿಂದ ಆಚೆಗೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿಜವಾಗಿ ಇದೆ, ಈ ಬೆಂಕಿಯಿಂದಲೂ ಸ್ವಲ್ಪ ಚಲನೆ ಇದೆ, ಇಲ್ಲ ಅಂತಿಲ್ಲ. ಸರಿ, ಪ್ರತಿಯೊಂದು ಚಟುವಟಿಕೆಗೆ ಸಂಬಂಧಪಟ್ಟ ಚಲನೆಯನ್ನು ಕೊಟ್ಟವರು ಅಗ್ನಿ ಅಂತಂದ್ರೆ ಅದು ಭಗವಂತನೇ. ಹಾಗಾಗಿ ಅಂಗನೇ ಅಗ್ನಿ ತೊಡುವ ಮೂಲಕ ದೇಹಕ್ಕೆ ಇಷ್ಟು ದಿವಸ ಆಸರೆಯಾಗಿದ್ದ ವಸ್ತುವನ್ನ ದೇವರಿಗೆ ಒಪ್ಪಿಸ್ಲಿಕ್ಕೆ ಜಾಗ ಕೊಟ್ಟವನು ಅಗ್ನಿ. ಆದ್ರೆ ಆ ಅಗ್ನಿಯ ಮೂಲಕ ಅಂಗಗಳನ್ನ ಕೊಟ್ಟದ್ದಕ್ಕಾಗಿ ಕೃತಜ್ಞತಾ ರೂಪವಾಗಿ ಮತ್ತೆ ಮುಂದಿನ ಜನ್ಮದಲ್ಲಿ ಭಗವಂತನಿಗೆ, ಅಂದ್ರೆ ಈ ಜನ್ಮದಲ್ಲಿ ಕೊಟ್ಟದ್ದಕ್ಕಾಗಿ ಮತ್ತೆ ಮುಂದಿನ ಜನ್ಮದಲ್ಲಿ ಅವನಿಗೆ ಶರೀರ ಚೆನ್ನಾಗಿ ನೇತೃತ್ವಾತ್ ಅಗ್ನಿ ಅಂಗ ಪ್ರಣೇತೃತಃ. ಇದು ಬ್ರಹ್ಮಾಂಡ ಪುರಾಣದ ಮಾತು. ಸತ್ಯಂ ಬ್ರಹ್ಮ ಹೃದಯೇ ಧಾರಯತೀತಿ ಸತ್ಯ ಧರ್ಮ. ಆ ಮಾತಿನಲ್ಲಿ ಸತ್ಯ ಧರ್ಮಾಯ ದೃಷ್ಟಯೇ ಅಂತ ಮಾತು ಬಂತು. ಸತ್ಯ ಧರ್ಮಾಯ, ಸತ್ಯ ಮತ್ತು ಧರ್ಮದ ಉಳಿವಿಗಾಗಿ, ಸತ್ಯ ಮತ್ತು ಧರ್ಮದ ಪ್ರಾಪ್ತಿಗಾಗಿ. ಏನು ಸತ್ಯ? ಸತ್ಯ ಅಂದ್ರೆ ಬ್ರಹ್ಮ. ಅಂತಹ ಬ್ರಹ್ಮವನ್ನ ಹೃದಯದಲ್ಲಿ ಧಾರಣೆ ಮಾಡುತ್ತಾನೆ. ಆದ್ರಿಂದಾಗಿ ಸತ್ಯ ಧರ್ಮ, ಭಗವಂತನನ್ನು ಹೃದಯದಲ್ಲಿ ಧಾರಣೆ ಮಾಡುವುದಕ್ಕೋಸ್ಕರ ನೀನು ನನಗೆ ಕಾಣು. ಅಂದ್ರೆ ಬೆಳಕಿನ ಮೂಲಕ ಕತ್ತಲೆಯನ್ನ ಕಳೆದು ಕಣ್ಣು ಚುಚ್ಚದ ಬೆಳಕಿನ ಮೂಲಕ ಅಂತರಂಗದ ಸತ್ಯವನ್ನ ತೋರ್ಪಡಿಸು. ಏಕೋಸೌ ಶಬ್ದ ಪ್ರಾಣೇ ಸ್ಥಿತಃ ಇತಿ. ಅವನೆಲ್ಲಿದ್ದಾನೆಂದ್ರೆ ಅಸೌ, ಅವನು ಏಕಃ, ಅವನು ಅಸೌ. ಅಸೌ ಅಂದ್ರೆ ಹಸುವಿನ ರೂಪದಲ್ಲಿರುವಂತಹ, ಹಸು ಅಂದ್ರೆ ಪ್ರಾಣ, ಪ್ರಾಣನಲ್ಲಿರುವಂತಹ ಭಗವಂತನ ರೂಪ, ಅವನಿಗೆ ಅಸೌ ಅಂತಾನೆ ಹೆಸರು. ಪ್ರಾಣಸ್ಥಿತನಾದ ಭಗವಂತ. ಯಸ್ಮಿನ್ ನಯಂ ಸ್ಥಿತಃ ಸೋಪ್ಯಮತಃ ಕಿಮು ಪರಃ. ಎಲ್ಲಿದ್ರು ಕೂಡ ಭಗವಂತ ಪೂರ್ಣ ತಿಳಿಲಿಕ್ಕೆ ಆಗುವನಲ್ವೇ ಅಲ್ಲ. ಸೋಪಿ ಅಮತಃ, ಸೂರ್ಯನಲ್ಲಿರುವವನು ನಮಗೆ ಗೊತ್ತಿಲ್ಲ, ನಮ್ಮೊಳಗಿರುವವನು ಗೊತ್ತಿಲ್ಲ. ಅದನ್ನಾಗ ಅವನ ಹತ್ರ ಕೇಳುದು. ಸೂರ್ಯನೇ ಗೊತ್ತಿಲ್ಲ ಅಂದ್ರೆ ಅವನಿಗಿಂತ ಮೇಲಿನ
ಅವನ ಅಂತರ್ಯಾಮಿ ತತ್ವವನ್ನು ನಾವು ಹೇಗೆ ತಿಳಿಯುವುದು? ಕಿಮು ಪರಹ, ಹೇಗೆ ತಿಳಿಲಿಕ್ಕೆ ಸಾಧ್ಯ? ಹಾಗಾಗಿ ಭಗವಂತನ ತಿಳುವಳಿಕೆಯ ದೃಷ್ಟಿಯಲ್ಲಿ ನಮಗೆ ಎಚ್ಚರವನ್ನು ಕೊಡು ಅಂತ ಪ್ರಾರ್ಥನೆ ಮಾಡುವ ದೃಷ್ಟಿಯಿಂದ ಈ ಮಾತುಗಳು ಬಂದಿವೆ. ಇನ್ನಷ್ಟು ಸಂವೇದನೆಯ ಮಾತುಗಳನ್ನ ಮುಂದೆ ಹೇಳ್ತಾರೆ, ಅದನ್ನ ನಾಳೆ ಮತ್ತೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಿತಮಸ್ತು.